ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿನ ಮಾಡ್ಕೊಳ್ತಿದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅದರಿಂದ ಪ್ರಸಾದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡ ಬೌಲಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ. ಹಾಗೆ ನಾನಿಲ್ಲಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ತುರಿನಾದ್ರೂ ತೊಗೊಳ್ಳಿ. ಇಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ತುಪ್ಪನ ಬಳಸ್ಕೊಳ್ತಿದ್ದೀನಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ನೀರನ್ನ ಬಳಸ್ತೀನಿ, ಬೆಲ್ಲ ಕರಗೋದಕ್ಕೋಸ್ಕರ. ಮಾಮೂಲಿ ಬೆಲ್ಲ ಆದರೆ ನೀವು ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಸೋಸಿ ಬಳಸ್ಕೊಳ್ಳಿ. ಇವಾಗ ನಾನು ಒಂದು ಬೌಲು ಅವಲಕ್ಕಿನ ತೊಗೊಂಡಿದ್ನಲ್ಲ, ಅದನ್ನು ತೊಳೆದು ಸ್ವಲ್ಪ ನೀರನ್ನ ಉಳಿಸಿ ಒಂದು 1/4 ಗಂಟೆ ಅದನ್ನು ನೆನೆಯೋಕ್ಕೆ ಬಿಡ್ತೀನಿ. ಆನಂತರ ಒಂದು ಫ್ರೈ ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು 1 ಸ್ಪೂನು ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಕಟ್ ಮಾಡಿರೋಂಥ ಬಾದಾಮಿನ ಹುರಿದು ಎತ್ತಿಟ್ಕೊಳ್ತೀನಿ. ಈ ರೀತಿ ಒಂಬಣ್ಣ ಬರೋವರೆಗೂ ಹುರಿದು ಎತ್ತಿಟ್ಕೊಂಡು ಅದೇ ಬೌಲ್ಗೆ ನಾನು ತಗೊಂಡಿರೋಂತಹ ಅರ್ಧ ಬೌಲು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇದು ಕರಗೋದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡೆ. ಇದು ಕರಗಿದ ನಂತರ ನಾನು ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ. ಇದನ್ನು ಒಂದು 3-4 ನಿಮಿಷ ಬೇಯಿಸ್ಕೊಳ್ತೀನಿ ನಾನು ತೆಂಗಿನ ತುರಿನ. ಒಣ ಕೊಬ್ಬರಿ ತುರಿ ಆದರೆ ಅದೇನು ಅವಶ್ಯಕತೆ ಇಲ್ಲ, ಹಾಕಿದ ತಕ್ಷಣ ನಾವು ಅವಲಕ್ಕಿನ ಸೇರಿಸ್ಕೋಬೋದು. ಹಸಿದಾದ್ರಿಂದ ಸ್ವಲ್ಪ ಹಸಿ ಸುವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು 3-4 ನಿಮಿಷ ಬೇಯಿಸ್ಕೊಳ್ತೀನಿ. ಆನಂತರ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ. ಹಾಗೆಯೇ ಕರ್ದಿಟ್ಟಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿನೂ ಸೇರಿಸ್ಕೊಂಡು ನೆನೆಯಕ್ಕಿಟ್ಟಿರೋಂತಹ ಅವಲಕ್ಕಿ ನೆಂದಿದೆ. ಇವಾಗ ಇದನ್ನು 1/4 ಗಂಟೆ ನೆನೆಸಿದ್ದೆ. ಇವಾಗ ಸೇರಿಸ್ಕೊಂಡು ಮಧ್ಯಮ ಊರಿನಲ್ಲಿ ಒಂದು 3-4 ನಿಮಿಷ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನ ಇನ್ನೊಂದು 3-4 ನಿಮಿಷ ಸಣ್ಣ ಊರಿನಲ್ಲಿ ತಟ್ಟೆನ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. ಇಷ್ಟಾದರೆ ಸಿಹಿ ಅವಲಕ್ಕಿ ರೆಡಿಯಾಗುತ್ತೆ ನೋಡಿ. ಇವಾಗ ಒಂದು 3-4 ನಿಮಿಷ ಆಗಿದೆ, ಸಣ್ಣ ಊರಿನಲ್ಲಿ ಇಟ್ಟಿದ್ದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಆಯಿತು ಸಿಹಿ ಅವಲಕ್ಕಿ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ಅವಲಕ್ಕಿನ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.